ಜಗತ್ತಿನ ಅತ್ಯಂತ ನಿಗೂಢ ರಾಷ್ಟ್ರಗಳಲ್ಲಿ ಒಂದಾದ ನಾರ್ತ್ ಕೊರಿಯಾಕ್ಕೆ ನಿಮಗೆ ಸುಸ್ವಾಗತ. ಕೊರಿಯನ್ ಪೆನ್ಸುಲಾದ ಉತ್ತರಾರ್ಧದಲ್ಲಿ ಪೂರ್ವ ಏಷ್ಯಾದಲ್ಲಿ ನೆಲೆಸಿರುವ ಈ ರಾಷ್ಟ್ರವು ಅಫಿಷಿಯಲ್ ಆಗಿ ದ ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಎಂದು ಕರೆಯಲ್ಪಡುವ ಈ ರಾಷ್ಟ್ರವು ನಿಜವಾಗಿಯೂ ಒಂದು ಡೆಮೊಕ್ರೆಟಿಕ್ ರಾಷ್ಟ್ರವೇ ಎನ್ನುವ ಕುತೂಹಲಕಾರಿ ಸಂಗತಿಗಳೊಂದಿಗೆ ಇದರ ಇತಿಹಾಸವನ್ನು ಈ ಎಪಿಸೋಡ್ನಲ್ಲಿ ನೋಡೋಣ. ಕೊರಿಯಾದ ಪ್ರಾಚೀನ ಇತಿಹಾಸವನ್ನು ಮೊದಲನೆಯದಾಗಿ 3 ಸಾಮ್ರಾಜ್ಯಗಳಿಂದ ವಿಂಗಡಿಸಬಹುದು. ಇದು ಸರಿಸುಮಾರು 57 BCEನಿಂದ 668 BCE ವರೆಗೆ ಗೊಗುರಿಯಾ, ಬೇಕೆ ಮತ್ತು ಸಿಲ್ಲಾ ಸಾಮ್ರಾಜ್ಯಗಳನ್ನು ಒಳಗೊಂಡಿದೆ. 37ನೇ BCEಯಲ್ಲಿ ಜುಮೋಂಗ್ ಸ್ಥಾಪಿಸಿದ ಗೊಗುರ್ಯೋ ಆಧುನಿಕ ಉತ್ತರ ಕೊರಿಯಾ ಮತ್ತು ಮಂಚೂರಿಯಾದ ಭಾಗಗಳಿಗೆ ಅನುಗುಣವಾದ ಪ್ರದೇಶದಲ್ಲಿ ಹುಟ್ಟಿಕೊಂಡಿತು. ಸಾಮ್ರಾಜ್ಯವು ಅಸಾಧಾರಣ ಮಿಲಿಟರಿ ಶಕ್ತಿಯಿಂದ ಉತ್ತರ ಚೀನಾ ಮತ್ತು ಕೊರಿಯನ್ ಪರ್ಯಾಯ ದ್ವೀಪದವರೆಗೆ ವಿಸ್ತರಿಸಿತ್ತು. ಇದರ ರಾಜಧಾನಿ 5ನೇ ಶತಮಾನದಲ್ಲಿ ಪ್ಯುಂಗ್ಯಾಂಗ್ ಆಗಿತ್ತು. ಇದನ್ನು ಸಾಂಸ್ಕೃತಿಕ ಮತ್ತು ರಾಜಕೀಯ ಕೇಂದ್ರವೆಂದು ಗುರುತಿಸಲಾಗಿದೆ. ಆಗಸ್ಟ್ 22, 1910ರಂದು ಜಪಾನ್ ಕೊರಿಯಾ ಒಪ್ಪಂದದ ಪರಿಣಾಮವಾಗಿ ಕೊರಿಯಾವನ್ನು ಸ್ವಾಧೀನಪಡಿಸಿಕೊಂಡಿತು. ಇದನ್ನು ಚೋಸೆನ್ ಎಂಬ ಹೆಸರಿನಲ್ಲಿ ಜಪಾನ್ ತನ್ನ ವಸಾಹತುವನ್ನಾಗಿ ಪರಿವರ್ತಿಸಿತು. ಜಾಪನೀಸ್ ಆಡಳಿತವು ಕೊರಿಯನ್ ಭಾಷೆ ಮತ್ತು ಸಂಸ್ಕೃತಿಯ ನಿಗ್ರಹ, ಸಾಂಸ್ಕೃತಿಕ ಕಲಾಕೃತಿಗಳ ಲೂಟಿ ಮತ್ತು ಐತಿಹಾಸಿಕ ಸ್ಥಳಗಳ ನಾಶ ಸೇರಿದಂತೆ ಜಪಾನೀಕರಣಗೊಳಿಸುವ ವ್ಯಾಪಕ ಕ್ರಮಗಳನ್ನು ಜಾರಿಗೆ ತಂದಿತು. ರೈಲ್ವೆಗಳು ಮತ್ತು ರಸ್ತೆಗಳಂತಹ ಮೂಲಸೌಕರ್ಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸಿದ್ದರೂ ಕೊರಿಯಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡುವುದೇ ಅದರ ಮುಖ್ಯ ಗುರಿಯಾಗಿತ್ತು. ಈ ಅವಧಿಯಲ್ಲಿ ವ್ಯವಸ್ಥಿತ ದಬ್ಬಾಳಿಕೆಯಿಂದ ನಾಗರಿಕ ಸ್ವಾತಂತ್ರ್ಯಗಳು, ಬಲವಂತದ ಕಾರ್ಮಿಕ ಮತ್ತು ಸಂಪನ್ಮೂಲಗಳ ಶೋಷಣೆಯು ತೀವ್ರವಾಗಿತ್ತು. 1939ರಲ್ಲಿ ಆರಂಭಗೊಂಡ ವಿಶ್ವ ಸಮರ 2 ವರ್ಲ್ಡ್ ವಾರ್ 2ರ ಸಮಯದಲ್ಲಿ ತನ್ನ ಯುದ್ಧಕ್ಕೆ ಬೆಂಬಲಿಸಲು ಜಪಾನ್ ಸುಮಾರು 5.5 ಮಿಲಿಯನ್ ಕೊರಿಯನ್ನರನ್ನು ಸಜ್ಜುಗೊಳಿಸಿದ್ದರಿಂದ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿತು. ಕಾರ್ಖಾನೆಗಳು, ಗಣಿಗಳು ಮತ್ತು ಮಿಲಿಟರಿ ನೆಲೆಗಳಲ್ಲಿ ಕಳಪೆ ಸ್ಥಿತಿಯಲ್ಲಿ ಕೆಲಸ ಮಾಡಲು ಅನೇಕ ಕೊರಿಯನ್ನರು ತಮ್ಮ ಮನೆಗಳಿಂದ ಬಲವಂತವಾಗಿ ಸ್ಥಳಾಂತರಿಸಲ್ಪಟ್ಟರು. ಈ ಬಲವಂತದ ದುಡಿಮೆಯು ಭೀಕರ ಸ್ವರೂಪಗಳನ್ನು ಒಳಗೊಂಡಿತ್ತು. ಇದು ಕೊರಿಯನ್ ಜಾಪನೀಸ್ ಸಂಬಂಧಗಳ ವಿವಾದಾತ್ಮಕ ವಿಷಯವಾಗಿ ಇಂದಿಗೂ ಉಳಿದಿದೆ. ಈ ಸಮಯದಲ್ಲಿ ಜಪಾನಿನ ಮಿಲಿಟರಿಯಿಂದ ಅನೇಕ ಕೊರಿಯನ್ ಮಹಿಳೆಯರು ಲೈಂಗಿಕ ಗುಲಾಮಗಿರಿಗೆ ಒಳಗಾಗಿದ್ದರು. ಈ ಅಭ್ಯಾಸವನ್ನು ಕಂಫರ್ಟ್ ವುಮೆನ್ ಎಂದು ಕರೆಯಲಾಗುತ್ತಿತ್ತು. ಈ ಯುದ್ಧಕಾಲದ ದೌರ್ಜನ್ಯಗಳ ಪರಂಪರೆ ಇಂದೂ ಸಹ ಕೊರಿಯನ್ ಮತ್ತು ಜಪಾನ್ ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರುತ್ತಿದೆ. 1948ರಲ್ಲಿ ನಾರ್ತ್ ಕೊರಿಯಾವನ್ನು ಅಧಿಕೃತವಾಗಿ ಕಿಮ್ ಇಲ್ ಸುಂಗ್ ನೇತೃತ್ವದಲ್ಲಿ ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಎಂದು ಸ್ಥಾಪಿಸಲಾಯಿತು. ಹೊಸದಾಗಿ ಅಧಿಕಾರ ಪಡೆದ ಆಡಳಿತವು ಮಾರ್ಕ್ಸ್ವಾದದ ಲೆನಿನಿಸಂ ತತ್ವಗಳಲ್ಲಿ ಬೇರೂರಿರುವ ದೃಢವಾದ ಸಮಾಜವಾದಿ ಸಿದ್ಧಾಂತವನ್ನು ಅಳವಡಿಸಿಕೊಂಡಿತು. ಕಿಮ್ ವ್ಯಕ್ತಿತ್ವದ ಆರಾಧನೆಯನ್ನು ಸ್ಥಾಪಿಸಿದರು. ಇದು ಉತ್ತರ ಕೊರಿಯಾದ ಸಮಾಜದ ವಿಶಿಷ್ಟ ಲಕ್ಷಣವಾಗಿದೆ. 1950ರಲ್ಲಿ ಉತ್ತರ ಕೊರಿಯಾವು ದಕ್ಷಿಣ ಕೊರಿಯಾವನ್ನು ಆಕ್ರಮಿಸಿತು. ಈ ಯುದ್ಧವು ತುಂಬಾ ವಿನಾಶಕ್ಕೆ ಕಾರಣವಾಗಿ ಸುಮಾರು 3 ಮಿಲಿಯನ್ ಜೀವಗಳನ್ನು ಬಲಿ ತೆಗೆದುಕೊಂಡಿತು. 1953ರಲ್ಲಿ ಕದನ ವಿರಾಮದ ನಂತರ ಕೊರಿಯನ್ ಪೆನ್ಸುಲಾವನ್ನು ಡಿಮಿಲಿಟರೈಸ್ಡ್ ಝೋನ್ ಆಗಿ ಉದ್ದಕ್ಕೂ ವಿಂಗಡಿಸಲಾಗಿದೆ. ಇದು ವಿಶ್ವದ ಅತ್ಯಂತ ಭದ್ರವಾದ ಗಡಿಗಳಲ್ಲಿ ಒಂದಾಗಿದೆ.
ಕಿಮ್ ಜೋಂಗ್ ಉನ್ ಅವರ ಆಡಳಿತವು ಮಿಲಿಟರಿ ಆಧಾರಿತವಾಗಿದೆ. ಈತನ ಆಡಳಿತವು ಉತ್ತರ ಕೊರಿಯಾದ ಪರಮಾಣು ಪರೀಕ್ಷೆಗಳು ಮತ್ತು ಹೆಚ್ಚು ಆಕ್ರಮಣಕಾರಿ ವಿದೇಶಾಂಗ ನೀತಿಯನ್ನು ಹೊಂದಿದೆ. 2024ರಲ್ಲಿನ ಇತ್ತೀಚಿನ ವರದಿಗಳ ಪ್ರಕಾರ ಉತ್ತರ ಕೊರಿಯಾ ಭಾರೀ ನಿರ್ಬಂಧಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಿದೆ. ಉತ್ತರ ಕೊರಿಯಾವು ವಿಶ್ವದಲ್ಲಿಯೇ 4ನೇ ಅತಿ ದೊಡ್ಡ ಸ್ಟ್ಯಾಂಡಿಂಗ್ ಆರ್ಮಿಯನ್ನು ಹೊಂದಿದೆ. ಅದರ ಸಣ್ಣ ಜನಸಂಖ್ಯೆಯ ಹೊರತಾಗಿಯೂ 1.2 ಮಿಲಿಯನ್ ಸಕ್ರಿಯ ಸೈನಿಕರನ್ನು ಹೊಂದಿದೆ. ಉತ್ತರ ಕೊರಿಯಾ ತನ್ನದೇ ಆದ ಕ್ಯಾಲೆಂಡರ್ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ಇದು ಕಿಮ್ ಇಲ್ ಸುಂಗ್ ಅವರ ಜನ್ಮ ವರ್ಷವಾದ 1912ರಿಂದ ಪ್ರಾರಂಭವಾಗುತ್ತದೆ. ಉತ್ತರ ಕೊರಿಯಾ ತನ್ನದೇ ಆದ ನೆಟ್ಫ್ಲಿಕ್ಸ್ ಅನ್ನು ಮ್ಯಾನ್ ಬ್ಯಾಂಗ್ ಎಂದು ಕರೆಯಲಾಗುತ್ತದೆ. ಇದು ಸರ್ಕಾರದ ಪ್ರಚಾರಕ್ಕೆ ಮತ್ತು ಇದರಲ್ಲಿ ಕೆಲವು ರಾಷ್ಟ್ರ ಅನುಮೋದಿತ ನಾಟಕಗಳನ್ನು ಮಾತ್ರ ಸ್ಟ್ರೀಮ್ ಮಾಡಲಾಗುತ್ತದೆ. ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಎಂದು ಕರೆದುಕೊಳ್ಳುವ ಇದು ತನ್ನ ಮಾನವ ಹಕ್ಕುಗಳ ಉಲ್ಲಂಘನೆಗಾಗಿ ಟೀಕೆಗಳನ್ನು ಎದುರಿಸುತ್ತಿದೆ. ಇದು ಅಲ್ಲಿನ ನಾಗರಿಕರ ವೈಯಕ್ತಿಕ ಜೀವನದ ಮೇಲೆ ಕಟ್ಟುನಿಟ್ಟಾದ ನಿರ್ಬಂಧಗಳನ್ನು ಒಳಗೊಂಡಂತೆ ದೈನಂದಿನ ಜೀವನದ ವಿವಿಧ ನಿರ್ಬಂಧಗಳನ್ನು ಹೇರಿದೆ. ಈ ನಿರ್ಬಂಧಗಳು ಜನಸಂಖ್ಯೆಯನ್ನು ನಿಯಂತ್ರಿಸುವ, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸುವ ಮತ್ತು ಕಟ್ಟುನಿಟ್ಟಾದ ಸೈದ್ಧಾಂತಿಕ ಅನುಕರಣೆಯನ್ನು ನಿರ್ವಹಿಸುವ ಕಾರ್ಯತಂತ್ರವಾಗಿದೆ. ಉತ್ತರ ಕೊರಿಯಾದಲ್ಲಿ ಆಡಳಿತವು ತನ್ನ ವಿಶಾಲವಾದ ನಿಯಂತ್ರಣ ವ್ಯವಸ್ಥೆಯ ಭಾಗವಾಗಿ ವೈಯಕ್ತಿಕ ನೋಟದ ಮೇಲೆ ಕಟ್ಟುನಿಟ್ಟಾದ ನಿಯಮಗಳನ್ನು ಹೇರುತ್ತದೆ. ಇದು ಕೇವಲ ಡ್ರೆಸ್ ಕೋಡ್ಗಳನ್ನು ಜಾರಿಗೊಳಿಸುವ ಬಗ್ಗೆ ಅಲ್ಲ, ಇದು ಪ್ರತ್ಯೇಕತೆಯನ್ನು ನಿಗ್ರಹಿಸುವ ಮತ್ತು ಬಂಡವಾಳಶಾಹಿ ಮೌಲ್ಯಗಳ ಪ್ರಭಾವವನ್ನು ಮಿತಿಗೊಳಿಸುವ ಪ್ರಯತ್ನವಾಗಿದೆ. ಅತ್ಯಂತ ಗಮನಾರ್ಹವಾದ ನಿರ್ಬಂಧಗಳೆಂದರೆ ಡೆನಿಮ್ ಜೀನ್ಸ್ ಪಾಶ್ಚಾತ್ಯ ಸಂಸ್ಕೃತಿಯ ಮತ್ತು ದಂಗೆಯನ್ನು ಸಂಕೇತಿಸುವ ಕಾರಣವೆಂದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇಲ್ಲಿನ ಸರ್ಕಾರವು ಜೀನ್ಸ್ ಅನ್ನು ವೈಯಕ್ತಿಕತೆ ಮತ್ತು ಸ್ವಾತಂತ್ರ್ಯದ ಸಂಕೇತವೆಂದು ಪರಿಗಣಿಸುತ್ತದೆ. ಸರ್ಕಾರದ ಸಿದ್ಧಾಂತವನ್ನು ನೇರವಾಗಿ ವಿರೋಧಿಸುವ ಸಂಕೇತವೆಂದು ಪರಿಗಣಿಸುವ ಇಲ್ಲಿನ ಸರ್ಕಾರ ಜೀನ್ಸ್ ಧರಿಸಿದರೆ ಸಾರ್ವಜನಿಕ ಅವಮಾನದಿಂದ ಹಿಡಿದು ಜೈಲು ಶಿಕ್ಷೆ ಸಹ ನೀಡಲಾಗುತ್ತದೆ. ಸಾಂಪ್ರದಾಯಿಕ ಸಂಸ್ಕೃತಿಯನ್ನು ಉತ್ತೇಜಿಸುವ ನೆಪದಲ್ಲಿ ಮೇಕಪ್, ವಿಶೇಷವಾಗಿ ಕೆಂಪು ಲಿಪ್ಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆಡಳಿತವು ಈ ಸೌಂದರ್ಯವರ್ಧಕಗಳನ್ನು ಪಾಶ್ಚಿಮಾತ್ಯ ಪ್ರಭಾವಗಳು ಮತ್ತು ಬಂಡವಾಳಶಾಹಿಯ ಒಂದು ರೂಪವೆಂದು ನೋಡುತ್ತದೆ. ನಿಷೇಧಿತ ಸೌಂದರ್ಯವರ್ಧಕಗಳನ್ನು ಬಳಸಿ ಸಿಕ್ಕಿಬಿದ್ದ ಮಹಿಳೆಯರಿಗೆ ದಂಡ ಮತ್ತು ಕಾರ್ಮಿಕ ಶಿಕ್ಷೆ ಸೇರಿದಂತೆ ಗಮನಾರ್ಹವಾದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ನಿರ್ದಿಷ್ಟ ಕೇಶವಿನ್ಯಾಸವನ್ನು ದೇಶವು ಕಡ್ಡಾಯಗೊಳಿಸಿದೆ. ನಾಗರಿಕರಿಗೆ ಸೀಮಿತ ಆಯ್ಕೆಗಳನ್ನು ಸರ್ಕಾರವೇ ನೀಡುತ್ತದೆ. ಉದಾಹರಣೆಗೆ, ಕೆಲವು ಕೂದಲಿನ ಬಣ್ಣಗಳ ಜೊತೆಗೆ ಅಂದರೆ ಡೈಗಳ ಜೊತೆಗೆ ಕುಖ್ಯಾತ ರೋಸ್ಟರ್ ಕೇಶವಿನ್ಯಾಸ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ನಿಬಂಧನೆಗಳನ್ನು ಜಾರಿಗೊಳಿಸಲು ಸರ್ಕಾರವು ಫ್ಯಾಷನ್ ಪೊಲೀಸ್ ಅನ್ನು ಸಹ ಬಳಸಿಕೊಳ್ಳಲಾಗುತ್ತದೆ. ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಆಡಳಿತದ ಅಭಿಯಾನದ ಭಾಗವಾಗಿ ಶಾರ್ಟ್ ಸ್ಕರ್ಟ್ಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಪರಾಧಿಗಳನ್ನು ಸಾರ್ವಜನಿಕ ಅವಮಾನಕ್ಕೆ ಒಳಪಡಿಸಲಾಗುತ್ತದೆ. ತೀವ್ರತರದ ಅಪರಾಧಕ್ಕೆ ಅಪರಾಧಿಯನ್ನು ಶಿಕ್ಷಿಸುವುದಲ್ಲದೆ ಇಡೀ ಕುಟುಂಬವನ್ನು ಸಹ ಶಿಕ್ಷಿಸಲಾಗುತ್ತದೆ. ಉತ್ತರ ಕೊರಿಯಾದೊಳಗೆ ಪ್ರಯಾಣವು ತೀವ್ರ ನಿರ್ಬಂಧಗಳಿಗೆ ಒಳಪಟ್ಟಿರುತ್ತದೆ. ಹೆಚ್ಚಿನ ನಾಗರಿಕರು ನಗರಗಳ ನಡುವೆ ಪ್ರಯಾಣಿಸಲು ಸ್ಥಳೀಯ ಅಧಿಕಾರಿಗಳಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತದೆ ಮತ್ತು ಚಲನವಲನಗಳನ್ನು ಹೆಚ್ಚಾಗಿ ಬೆಂಗಾವಲು ವ್ಯವಸ್ಥೆಯ ಮೂಲಕ ನಿಯಂತ್ರಿಸಲಾಗುತ್ತದೆ. ಸಾರಿಗೆಯನ್ನು ಸಾಮಾನ್ಯವಾಗಿ ಅಧಿಕೃತ ಪ್ರವಾಸ ಪ್ರತಿನಿಧಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ವ್ಯವಸ್ಥೆಗೊಳಿಸುತ್ತಾರೆ. ಉತ್ತರ ಕೊರಿಯಾಕ್ಕೆ ಪ್ರಯಾಣಿಸುವ ವಿದೇಶಿ ಪ್ರವಾಸಿಗರು ಸಹ ಇದೇ ರೀತಿಯ ನಿರ್ಬಂಧಗಳನ್ನು ಎದುರಿಸುತ್ತಾರೆ, ಏಕೆಂದರೆ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಮತ್ತು ರಾಷ್ಟ್ರ ಅನುಮೋದಿತ ಪ್ರವಾಸಿ ಮಾರ್ಗದರ್ಶಿಗಳ ಮಾರ್ಗದರ್ಶನದಲ್ಲಿ ನಿರ್ದಿಷ್ಟ ಪ್ರದೇಶಗಳಿಗೆ ಮಾತ್ರ ಭೇಟಿ ನೀಡಲು ಅನುಮತಿಸಲಾಗುತ್ತದೆ. ಉತ್ತರ ಕೊರಿಯಾದ ನಾಗರಿಕರು
ತಾಂತ್ರಿಕವಾಗಿ ಸೀಮಿತ ಸಂಖ್ಯೆಯ ದೇಶಗಳಿಗೆ ಮಾತ್ರ ಪ್ರಯಾಣಿಸಲು ಅಲ್ಲಿನ ಸರ್ಕಾರ ಅನುಮತಿಸುತ್ತದೆ. 2024ರಲ್ಲಿ ಉತ್ತರ ಕೊರಿಯಾದ ಪಾಸ್ಪೋರ್ಟ್ಗಳು ಕೇವಲ 42 ದೇಶಗಳಿಗೆ ಮಾತ್ರ ನೀಡಲಾಗಿದೆ. ಉತ್ತರ ಕೊರಿಯಾವು ಪಾಸ್ಪೋರ್ಟ್ ರ್ಯಾಂಕಿಂಗ್ನಲ್ಲಿ ಜಾಗತಿಕವಾಗಿ 99ನೇ ಸ್ಥಾನದಲ್ಲಿದೆ. ಈ ಸೀಮಿತ ಪ್ರವೇಶವು ಅಲ್ಲಿನ ಸರ್ಕಾರವು ತನ್ನ ನಾಗರಿಕ ಪ್ರಯಾಣದ ಹಕ್ಕನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನು ತಿಳಿಸುತ್ತದೆ. ಫೆಬ್ರವರಿ 2016ರಿಂದ ಉತ್ತರ ಕೊರಿಯಾದ ನಾಗರಿಕರು ತನ್ನ ಪ್ರದೇಶವನ್ನು ಪ್ರವೇಶಿಸುವುದನ್ನು ಜಪಾನ್ ಸಂಪೂರ್ಣವಾಗಿ ನಿಷೇಧಿಸಿದೆ. ಇದಲ್ಲದೆ ಕೊರಿಯಾದ ಪ್ರಯಾಣಿಕರಿಗೆ ಸಂಬಂಧಿಸಿದಂತೆ ಅನೇಕ ದೇಶಗಳು ತಮ್ಮದೇ ಆದ ನಿರ್ಬಂಧಗಳನ್ನು ವಿಧಿಸಿವೆ. ಉತ್ತರ ಕೊರಿಯಾವು ವಿಶ್ವದ ಅತ್ಯಂತ ಪ್ರತ್ಯೇಕವಾದ ಮತ್ತು ದಮನಕಾರಿ ಆಡಳಿತಗಳಲ್ಲಿ ಒಂದಾಗಿದೆ. ಇದು ತೀವ್ರವಾದ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಸವಾಲುಗಳು ಮತ್ತು ಜೀವನದ ಎಲ್ಲ ಅಂಶಗಳ ಮೇಲೆ ಬಿಗಿಯಾದ ಸರ್ಕಾರಿ ನಿಯಂತ್ರಣದಿಂದ ಕೂಡಿದೆ. ಆಹಾರದ ಕೊರತೆ ಮತ್ತು ಕಟ್ಟುನಿಟ್ಟಾದ ಪ್ರಯಾಣದ ನಿಯಮಗಳು ಸೇರಿದಂತೆ ಉತ್ತರ ಕೊರಿಯಾದ ಜನರು ಪ್ರತಿದಿನ ಎದುರಿಸುತ್ತಿರುವ ಸಂಕಷ್ಟಗಳು ಮತ್ತು ದೈನಂದಿನ ಜೀವನದ ಪ್ರತಿಯೊಂದು ಅಂಶದ ಮೇಲೆ ವ್ಯಾಪಕವಾದ ನಿಯಂತ್ರಣದಿಂದ ಕೂಡಿದೆ. ಹೆಚ್ಚು ಮುಕ್ತ ಮತ್ತು ಮಾನವೀಯ ಸಮಾಜಕ್ಕಾಗಿ ಉತ್ತರ ಕೊರಿಯಾದ ನಾಗರಿಕರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಅಂತಾರಾಷ್ಟ್ರೀಯ ಒತ್ತಡ ಮತ್ತು ವಕಾಲತ್ತುಗಳು ಅತ್ಯಗತ್ಯವಾಗಿದೆ. ಜಾಗತಿಕ ಸಮಸ್ಯೆಗಳ ಕುರಿತು ಹೆಚ್ಚಿನ ವಿಷಯಕ್ಕಾಗಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಂತೋಷ್ ಸೈನಿಂಗ್ ಆಫ್.